ಹಲೋ ಮಕ್ಕಳೇ, ಇದು 6ನೇ ತರಗತಿ ವಿಜ್ಞಾನ ಪಾಠ 2 ಆಹಾರದ ಘಟಕಗಳು. ನಾವು ಲಾಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ವಿಟಮಿನ್ಗಳ ಕೊರತೆಯಿಂದ ಅಥವಾ ಖನಿಜಗಳ ಕೊರತೆಯಿಂದ ಯಾವ್ಯಾವ ರೋಗ ಬರುತ್ತೆ ಮತ್ತು ಅದರ ಲಕ್ಷಣಗಳೇನು ಅಂತೇಳಿ ತಿಳ್ಕೊಂಡಿದ್ವಿ ಅಲ್ವಾ. ಇವತ್ತು ಅದರ ಮುಂದಿನ ಭಾಗವನ್ನು ನೋಡೋಣ. ಬೇರೆ ಬೇರೆ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಬದಲಾದ ಆಹಾರ ಪದ್ಧತಿ ಇರುವ ಬಗ್ಗೆ ನಾವೇ ಈ ಅಧ್ಯಾಯದಲ್ಲಿ ಪ್ರಶ್ನಿಸಿಕೊಂಡಿದ್ದೇವೆ. ಬದಲಾದ ಆಹಾರ ಪದ್ಧತಿಯು ನಮ್ಮ ಆಹಾರದಲ್ಲಿ ದೇಹಕ್ಕೆ ಅವಶ್ಯವಿರುವ ವಿವಿಧ ಪೋಷಕಗಳ ಸಮತೋಲನದ ಬಗ್ಗೆ ಖಚಿತಪಡಿಸುತ್ತದೆ ಅಲ್ವಾ. ಅಂದರೆ ಒಂದೊಂದು ಪ್ರದೇಶದಲ್ಲೂ ಒಂದೊಂದು ರೀತಿಯ ಆಹಾರವನ್ನು ಉಪಯೋಗಿಸ್ತಾರೆ. ಮತ್ತು ಬದಲಾದ ಆಹಾರ ಪದ್ಧತಿಯು ಅಂದರೆ ಒಂದೊಂದು ದಿನ ಒಂದೊಂದು ರೀತಿಯ ಆಹಾರವನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದ ಪೋಷಕಗಳನ್ನು ಆಹಾರಗಳು ಒದಗಿಸುತ್ತವೆ. ನೆಕ್ಸ್ಟ್, ಈ ಪಾಠದಲ್ಲಿರುವಂತಹ ಪ್ರಮುಖ ಪದಗಳು: ಸಂತುಲಿತ ಆಹಾರ, ಬೆರಿ, ಕಾರ್ಬೋಹೈಡ್ರೇಟ್ಗಳು, ಶಕ್ತಿ, ಕೊಬ್ಬು, ಖನಿಜಗಳು, ಪೋಷಕಗಳು, ಪ್ರೋಟೀನ್ಗಳು, ನಾರಿನ ಪದಾರ್ಥ, ಸ್ಕರ್ವಿ, ಪಿಷ್ಟ, ವಿಟಮಿನ್ಗಳು. ಇವು ಪ್ರಮುಖ ಪದಗಳು. ಏನ್ ಸಾರಾಂಶ? ಈ ಪಾಠದಲ್ಲಿ ಏನ್ ಸಾರಾಂಶ ಇದೆ? ನಮ್ಮ ಆಹಾರದಲ್ಲಿರುವ ಮುಖ್ಯ ಪೋಷಕಗಳೆಂದರೆ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬು, ವಿಟಮಿನ್ಗಳು ಮತ್ತು ಖನಿಜಗಳು. ಇವುಗಳ ಜೊತೆಗೆ ನೀರು ಮತ್ತು ನಾರು ಪದಾರ್ಥಗಳನ್ನು ಕೂಡ ಸಹ ಆಹಾರ ಒಳಗೊಂಡಿರುತ್ತದೆ. ಅಂದರೆ ನಮ್ಮ ಆಹಾರದಲ್ಲಿರುವ ಮುಖ್ಯ ಪೋಷಕಗಳು ಯಾವ್ಯಾವು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಕಾರ್ಬೋಹೈಡ್ರೇಟು, ಪ್ರೋಟೀನು, ಕೊಬ್ಬು, ವಿಟಮಿನ್ನು, ಖನಿಜಗಳು ಮತ್ತು ಅದರ ಜೊತೆಗೆ ನೀರು ಮತ್ತು ನಾರಿನ ಪದಾರ್ಥಗಳು ಸಹ ನಮ್ಮ ಆಹಾರದಲ್ಲಿರುವಂತಹ ಪ್ರಮುಖ ಪೋಷಕಗಳು. ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಒದಗಿಸುತ್ತವೆ. ಅಂದರೆ ನಮ್ಮ ದೇಹಕ್ಕೆ ನಮಗೆ ಬೇಕಾಗಿರುವಂತಹ ಶಕ್ತಿಯನ್ನು ಒದಗಿಸುವಂತಹ ಎರಡು ಪೋಷಕಗಳು ಯಾವಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು. ಪ್ರೋಟೀನ್ಗಳು ಮತ್ತು ಖನಿಜಗಳು ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯಕ. ನಾವು ಈಗ ನೋಡಿ, ನೀವು 1ನೇ ಕ್ಲಾಸ್ಗೆ ಹೋಗುವಾಗ ಎಷ್ಟಿದ್ರಿ, 2ನೇ ಕ್ಲಾಸಿಗೆ ಹೋಗುವಾಗ ಎಷ್ಟಿದ್ರಿ, ಇವಾಗ 6ನೇ ಕ್ಲಾಸಿಗೆ ಬಂದಿರಲ್ವಾ. ಅಂದರೆ ಒಂದೊಂದು ವರ್ಷದಲ್ಲೂ ಒಂದೊಂದು ಕ್ಲಾಸಲ್ಲೂ ನೀವು ಒಂದಷ್ಟು ಬೆಳವಣಿಗೆ ಆಗಿರ್ತೀರಲ್ವಾ. ಫಸ್ಟು ಸ್ವಲ್ಪ ಕುಳ್ಳುಕಿರ್ತೀರ, ಆಮೇಲೆ ಸ್ವಲ್ಪ ಉದ್ದ ಬೆಳಿತೀರ, ಉದ್ದ ಬೆಳೀತಾ ಹೋಗ್ತೀರಾ. ಈ ನಮ್ಮ ದೇಹದಲ್ಲಿ ಈ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಯಾವ ಪೋಷಕಗಳಿಂದ ನಮ್ಮ ದೇಹ ಬೆಳವಣಿಗೆ ಆಗುತ್ತೆ ಮತ್ತು ಈ ಥರ ನಿರ್ವಹಣೆಯನ್ನು ಮಾಡ್ತಾ ಇದೆ ಅಂದರೆ ಪ್ರೋಟೀನ್ಗಳು ಮತ್ತು ಖನಿಜಗಳಿಂದ. ನಾವು ಹೆಚ್ಚಾಗಿ ಪ್ರೋಟೀನ್ ಮತ್ತು ಖನಿಜಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ಬಾಡಿ ಅಂದರೆ ನಮ್ಮ ದೇಹ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನಮ್ಮ ದೇಹಕ್ಕೆ ರೋಗಗಳು ಬರದಂತೆ ರಕ್ಷಣೆಯನ್ನು ನೀಡಲು ವಿಟಮಿನ್ಗಳು ಸಹಾಯ ಮಾಡುತ್ತವೆ. ಅಂದರೆ ನಮ್ಮ ದೇಹ ಅಂದರೆ ಇವಾಗ ಹೊರಗಡೆ ಒಂದು ಈಗ ಕೆಲವೊಬ್ರು ಇರ್ತಾರೆ, ಹೊರಗಡೆ ಬೇರೆ ನೀರು ಕುಡಿದ್ರೂ ಸಹ ಅವರಿಗೆ ನೆಗಡಿ ಕೆಮ್ಮು ಆಗ್ಬಿಡುತ್ತೆ. ಅಂದರೆ ಅವರಿಗೆ ನಮ್ಮ ದೇಹಕ್ಕೆ ರೋಗವನ್ನು ಬರದಂತೆ ತಡೆಯುವಂತಹ ವಿಟಮಿನ್ಗಳನ್ನು ಅವರು ಹೆಚ್ಚಾಗಿ ತಗೊಳ್ತಾ ಇರಲ್ಲ, ಅಥವಾ ಅವರ ದೇಹದಲ್ಲಿ ಆ ರೀತಿಯ ವಿಟಮಿನ್ಗಳು ಇರೋದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಏನಾದರೂ ಸ್ವಲ್ಪ ಹೊರಗಡೆ ಆಹಾರ ತಿಂದರೆ ಬೇಗ ಅವರಿಗೆ ಇನ್ಫೆಕ್ಷನ್ನು ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಏನೂ ಆಗಬಾರ್ದು ಅಂದರೆ ನಾವು ಮೊದಲು ಒಳ್ಳೆಯ ಆಹಾರವನ್ನು ಸೇವಿಸಬೇಕು. ಅದರಲ್ಲಿ ವಿಟಮಿನ್ಗಳು ಹೆಚ್ಚಾಗಿದ್ದರೆ ಬೇರೆ ಯಾವುದೇ ರೀತಿಯ ರೋಗಗಳು ನಮ್ಮ ದೇಹಕ್ಕೆ ಬೇಗ ಬರೋದಿಲ್ಲ. ನಮ್ಮ ದೇಹಕ್ಕೆ ಅಗತ್ಯವಾದ ಅಥವಾ ಅವಶ್ಯಕವಾದ ಎಲ್ಲ ಪೋಷಕಗಳನ್ನು ನಿರ್ದಿಷ್ಟ ಪ್ರಮಾಣಗಳಲ್ಲಿ ಒದಗಿಸುವುದರ ಜೊತೆಗೆ ಸಾಕಷ್ಟು ಪ್ರಮಾಣದ ನಾರು ಪದಾರ್ಥ ಮತ್ತು ನೀರನ್ನು ಸಂತುಲಿತ ಆಹಾರ ಒದಗಿಸುತ್ತದೆ. ಸಂತುಲಿತ ಆಹಾರ ಅಂದರೆ ಇದರಲ್ಲಿ ಎಲ್ಲ ರೀತಿಯ ಪೋಷಕಗಳು ಮತ್ತು ಸಾಕಷ್ಟು ಪ್ರಮಾಣದ ನೀರು ಮತ್ತು ನಾರಿನ ಪದಾರ್ಥ ಇರೋದನ್ನು ನಾವು ಸಂತುಲಿತ ಆಹಾರ ಅಂತ ಕರಿತೀವಿ. ನಮ್ಮ ಆಹಾರದಲ್ಲಿ ಒಂದು ಅಥವಾ ಹೆಚ್ಚು ಪೋಷಕಗಳ ದೀರ್ಘಕಾಲದ ಕೊರತೆಯು ಕೆಲವು ರೋಗಗಳಿಗೆ ಕಾರಣವಾಗಬಹುದು. ಹೌದಲ್ವಾ? ನಾವು ಕರೆಕ್ಟಾಗಿ ಪೋಷಕಾಂಶಗಳನ್ನು ತಗೊಂಡಿಲ್ಲ ನಮ್ಮ ದೇಹಕ್ಕೆ ಅಂದರೆ ಬೇರೆ ಬೇರೆ ರೀತಿಯ ರೋಗಗಳು ಬರಬಹುದು. ನೆಕ್ಸ್ಟ್ ಇಲ್ಲಿ ಅಭ್ಯಾಸ ಕೊಟ್ಟಿದ್ದಾರೆ. ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಗಳನ್ನು ಹೆಸರಿಸಿ. ನಮ್ಮ ಆಹಾರದಲ್ಲಿ ಪ್ರಮುಖವಾಗಿ ಯಾವ್ಯಾವ ಪೋಷಕಗಳಿರ್ತವೆ ಹೇಳಿ? ಪ್ರೋಟೀನ್ಗಳು, ಕೊಬ್ಬು, ವಿಟಮಿನ್ಗಳು, ಖನಿಜಗಳು, ಇದ್ರ ಜೊತೆಗೆ ನೀರು ಮತ್ತು ನಾರು ಪದಾರ್ಥಗಳು. ಇವು ನಮ್ಮ ಆಹಾರದಲ್ಲಿರುವಂತಹ ಪ್ರಮುಖ ಪೋಷಕಗಳು. ಇಲ್ಲಿ ಬರ್ತಿದೆ ನೋಡಿ, ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಗಳು ಇವು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 2ನೇ ಪ್ರಶ್ನೆ, ಕೆಳಗಿನವುಗಳನ್ನು ಹೆಸರಿಸಿ. ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಗಳು ಯಾವ್ಯಾವು ಹೇಳಿ ನೋಡೋಣ. ಅವು ಯಾವಪ್ಪ ಅಂದರೆ
ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು. ನೆಕ್ಸ್ಟ್ ಅದರಲ್ಲಿ ಬಿ, ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯವಿರುವ ಪೋಷಕಗಳು ಯಾವ್ಯಾವು? ಅವು ಯಾವಪ್ಪ ಅಂದರೆ ಪ್ರೋಟೀನ್ಗಳು ಮತ್ತು ಖನಿಜಗಳು. ನೆಕ್ಸ್ಟ್ ಅದರಲ್ಲಿ ಸಿ ಪ್ರಶ್ನೆ, ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್. ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್ ಯಾವುದು? ವಿಟಮಿನ್ ಎ. ಇದು ನಮ್ಮ ಕಣ್ಣಿನ ದೃಷ್ಟಿಯನ್ನು ಉತ್ತಮವಾಗಿಸುತ್ತೆ. ನೆಕ್ಸ್ಟ್ ಡಿ ಪ್ರಶ್ನೆ, ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅಗತ್ಯವಿರುವ ಖನಿಜ ಯಾವುದು? ಯಾವುದಂದ್ರೆ ಕ್ಯಾಲ್ಸಿಯಂ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಕುಡಿತೀವಲ್ವ, ಆ ಹಾಲಲ್ಲೂ ಕೂಡ ಹೆಚ್ಚಿನ ಅಂಶ ಏನಿರುತ್ತೆ? ಕ್ಯಾಲ್ಸಿಯಂ ಇರುತ್ತೆ. ಸೊ ಕ್ಯಾಲ್ಸಿಯಂ ಏನು ಮಾಡುತ್ತೆ? ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿ ಇಡುತ್ತೆ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಕೆಳಗಿನ ಆಹಾರ ಘಟಕಗಳು ಸಮೃದ್ಧಿಯಾಗಿರುವ ಎರಡೆರಡು ಆಹಾರ ಪದಾರ್ಥಗಳನ್ನು ಹೆಸರಿಸಿ. ಕೊಬ್ಬು ಹೆಚ್ಚಾಗಿರುವ ಎರಡು ಆಹಾರ ಪದಾರ್ಥಗಳು ಅಂದರೆ ಕಡಲೆಕಾಯಿ ಬೀಜ ಮತ್ತು ಮೊಟ್ಟೆ, ಪಿಷ್ಟ ಆಲೂಗಡ್ಡೆ ಮತ್ತು ಕಡಲೆಕಾಳು. ಆಹಾರದ ನಾರು ಪದಾರ್ಥಗಳು ತರಕಾರಿ ಮತ್ತು ಹಣ್ಣುಗಳಲ್ಲಿ ನಾರು ಪದಾರ್ಥಗಳು ಹೆಚ್ಚಾಗಿರ್ತವೆ. ಸೊ ಅದಕ್ಕೋಸ್ಕರ ತರಕಾರಿಗಳು ಮತ್ತು ಹಣ್ಣುಗಳು. ಪ್ರೋಟೀನ್ಗೆ ಕ್ಯಾರೆಟ್ ಮತ್ತು ಮೀನು. ನೆಕ್ಸ್ಟ್ ಇದರಲ್ಲಿ ನಾಲ್ಕನೇ ಪ್ರಶ್ನೆ, ಸರಿಯಾದ ಹೇಳಿಕೆಗಳಿಗೆ ಸರಿ ಗುರುತು ಮಾಡಿ. ಅನ್ನವನ್ನು ಮಾತ್ರ ಸೇವಿಸುವುದರ ಮೂಲಕ ನಾವು ನಮ್ಮ ದೇಹದ ಪೋಷಕಗಳ ಅಗತ್ಯತೆಯನ್ನು ಪೂರೈಸಬಹುದು. ಸರಿನಾ? ಬರೀ ಅನ್ನ ಮಾತ್ರ ತಿನ್ನೋದ್ರಿಂದ ನಮ್ಮ ದೇಹ ಏನು ಬೇಕಾದಂತಹ ಎಲ್ಲ ಪ್ರೋಟೀನ್ಗಳನ್ನು ಅಂದರೆ ಪೋಷಕಗಳನ್ನು ತಗೊಳ್ಳುತ್ತಾ? ಇಲ್ಲ ಅಲ್ವಾ? ಸೊ ಇದು ಈ ಹೇಳಿಕೆ ತಪ್ಪು. ಬರೀ ಅನ್ನನೇ ತಿನ್ನೋದ್ರಿಂದ ನಾವು ಸಂತುಲಿತ ಆಹಾರವನ್ನು ತಗೊಂಡಂಗೆ ಆಗಲ್ಲ. ನೆಕ್ಸ್ಟ್ ಬಿ, ಸಂತುಲಿತ ಆಹಾರವನ್ನು ಸೇವಿಸುವುದರ ಮೂಲಕ ಕೊರತೆ ರೋಗಗಳನ್ನು ತಡೆಗಟ್ಟಬಹುದು. ಹೌದಲ್ವಾ? ಸರಿ ಇದು. ಯಾಕಂದರೆ ನಾವು ಸಂತುಲಿತ ಆಹಾರವನ್ನು ನಾವು ತಿನ್ನೋದ್ರಿಂದ ಏನಾಗುತ್ತೆ? ಆ ಸಂತುಲಿತ ಅಂದರೆ ಪೋಷಕಗಳ ಕೊರತೆಯಿಂದ ಬರುವಂತಹ ರೋಗಗಳನ್ನು ನಾವು ತಡೆಗಟ್ಟಬಹುದು. ಅದರಲ್ಲಿ ಸಿ ಪ್ರಶ್ನೆ, ಸಂತುಲಿತ ಆಹಾರವು ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿರಬೇಕು. ಹೌದಲ್ವಾ? ಸಂತುಲಿತ ಆಹಾರ ಅಂದರೆ ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳನ್ನು ಒಳಗೊಂಡಿರಬೇಕು. ಅದಕ್ಕೋಸ್ಕರ ಇದು ಸರಿ. ದೇಹಕ್ಕೆ ಎಲ್ಲ ಪೋಷಕಗಳನ್ನು ಒದಗಿಸಲು ಮಾಂಸ ಮಾತ್ರ ಸಾಕು. ದೇಹಕ್ಕೆ ಬೇಕಾದಂಥ ಎಲ್ಲ ಪೋಷಕಗಳು ಕೇವಲ ಮಾಂಸದಲ್ಲಷ್ಟೇ ಇರೋದಿಲ್ಲ, ನಾವು ಬೇರೆ ಆಹಾರಗಳನ್ನು ಕೂಡ ತಗೋಬೇಕು. ಸೊ ಅದಕ್ಕೋಸ್ಕರ ಇದು ತಪ್ಪು. ಐದನೇ ಪ್ರಶ್ನೆ, ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಇದರಲ್ಲಿ ಎ, ವಿಟಮಿನ್ ಡಿ ಕೊರತೆಯಿಂದ ಡ್ಯಾಶ್ ರೋಗ ಉಂಟಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ರಿಕೆಟ್ಸ್. ಹೌದಲ್ವಾ? ರಿಕೆಟ್ಸ್ ರೋಗ ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುತ್ತದೆ. ಬೆರಿ ರೋಗವು ಡ್ಯಾಶ್ನ ಕೊರತೆಯಿಂದ ಉಂಟಾಗುತ್ತದೆ. ಇದು ವಿಟಮಿನ್ ಬಿ ಇಂದ. ವಿಟಮಿನ್ ಬಿ ಕೊರತೆಯಿಂದ ಬೆರಿ ರೋಗ ಉಂಟಾಗುತ್ತದೆ. ವಿಟಮಿನ್ ಸಿ ಕೊರತೆಯು ಡ್ಯಾಶ್ ರೋಗವನ್ನು ಉಂಟು ಮಾಡುತ್ತದೆ. ಇದಕ್ಕೆ ಸ್ಕರ್ವಿ. ವಿಟಮಿನ್ ಸಿ ಕೊರತೆ ಸ್ಕರ್ವಿ ರೋಗವನ್ನು ಉಂಟು ಮಾಡುತ್ತದೆ. ನಮ್ಮ ಆಹಾರದಲ್ಲಿ ಡ್ಯಾಶ್ನ ಕೊರತೆಯಿಂದ ಇರುಳುಗುರುಡುತನ ಉಂಟಾಗುತ್ತದೆ. ಇರುಳುಗುರುಡು ಯಾವುದರಿಂದ ಉಂಟಾಗುತ್ತೆ? ವಿಟಮಿನ್ ಎ. ವಿಟಮಿನ್ ಎ ಇಂದ ಇರುಳುಗುರುಡುತನ ಉಂಟಾಗುತ್ತೆ. ಸೊ ಇಲ್ಲಿಗೆ ಈ ಪಾಠ ಮುಗೀತು. ನಿಮಗೆ ಬೇರೆ ಯಾವ್ದಾದ್ರು ಪಾಠಗಳು ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.